ಬೀದರಿನ ಜಿಲ್ಲಾ ಪ್ರಗತಿಪರ ಸಭೆಯಲ್ಲಿ ಬಿಜೆಪಿಯ ಶಾಸಕ ಹಾಗೂ ಕಾಂಗ್ರೆಸ್ಸಿನ ಎಂಎಲ್ಸಿ ಕೈ ಮೇಲಾಯಿಸಿದ ಘಟನೆ ನಡೆದಿದೆ. ಜಿಲ್ಲೆಯ ಪ್ರಗತಿ ಪರಿಶೀಲನಾ ಸಭೆ ಆರಂಭವಾಗುತ್ತಿದ್ದಂತೆ ಶಾಸಕ ಸಿದ್ದು ಪಾಟೀಲ್ ಅವರು ಲೇಔಟ್ ಸಂಬಂಧಪಟ್ಟಂತೆ ವಿಷಯ ಪ್ರಸ್ತಾಪ ಮಾಡಲು ಬಂದವರು. ಇದಕ್ಕೆ ತಕರಾರನ್ನು ಎಬ್ಬಿಸಿದಂಥ ಕಾಂಗ್ರೆಸ್ಸಿನ ವಿಧಾನ ಪರಿಷತ್ತಿನ ಸದಸ್ಯ ಭೀಮರಾವ್ ಪಾಟೀಲ್ ಅವರು ಕೆಲ ಸಮಯ ಸಿದ್ದು ಪಾಟೀಲ್ ಅವರ ಮಾತಿಗೆ ತಕರಾರು ಹೊರಟಿದ್ದರು. ಈ ಸಂದರ್ಭದಲ್ಲಿ ಭೀಮರಾವ್ ಪಾಟೀಲ್ ಹಾಗೂ ಸಿದ್ದು ಪಾಟೀಲ್ ಮಧ್ಯೆ ಮಾತಿನ ಚಕಮಕಿ ಆರಂಭ ಆಯಿತು. ಒಂದು ಹಂತದಲ್ಲಿ ಕೈ ಮಿಲಾಯಿಸಲು ಮುಂದಾದರು. ಬಿಜೆಪಿಯ ಶಾಸಕ ಮತ್ತು ಎಂಎಲ್ಸಿ ಕಾಂಗ್ರೆಸ್ಸಿನ ಎಂಎಲ್ಸಿ ಸಾಕಷ್ಟು ಸಭೆಯಲ್ಲಿಯೇ ಬಡಿದಾಡಿಕೊಂಡ ಪ್ರಸಂಗ ನಡೆಯಿತು. ಈ ಸಂದರ್ಭದಲ್ಲಿ ಏನು ಪೊಲೀಸ್ ಅಧಿಕಾರಿ ಪೂಜಾರಿ ಅವರು ಈ ಭೀಮರಾವ್ ಪಾಟೀಲನ್ನು ತಡೆಯಲು ಮುಂದಾದರು. ಆದರೆ ಆ ಮಾತಿಗೆ ಏನು ಪೊಲೀಸ್ ಅಧಿಕಾರಿ ಕಿಮ್ಮತ್ತು ಕೊಡದೆ ಶಾಸಕ ಸಿದ್ದು ಪಾಟೀಲ್ ಮೇಲೆ ಎರಗಿದರು. ಈ ಸಂದರ್ಭದಲ್ಲಿ ಇಬ್ಬರ ಮಧ್ಯೆ ಸಾಕಷ್ಟು ಗಲಾಟೆ ನಡೆಯಿತು. ನಂತರ ಇದಕ್ಕೆ ಸಾಕ್ಷಿ ಎಂಬಂತೆ ಸಚಿವ ಈಶ್ವರ್ ಖಂಡ್ರೆ ಸಹ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಆದರೆ ಯಾವುದೇ ಕಾರಣಕ್ಕೂ ತಮ್ಮ ಮಾತಿನ ವಾಕ್ಸಮರ ಮತ್ತು ಏನು ಇಬ್ಬರು ಸಹ ಕೈ ಮಿಲಾಯಿಸೋದು ತಪ್ಪಲಿಲ್ಲ. ಸೊ ಕೆಲ ಸಮಯ ಅಧಿಕಾರಿಗಳು ಸಹ ಮುಜುಗರಕ್ಕೆ ಈಡಾದರು. ಈ ಸಂದರ್ಭದಲ್ಲಿ ಸಾಕಷ್ಟು ಪರಿಸ್ಥಿತಿ ಕೈ ಮೀರಿತು. ನಂತರ ಸ್ವತಃ ಈಶ್ವರ್ ಖಂಡ್ರೆ ಅವರೇ ಇಬ್ಬರು ಶಾಸಕ ಮತ್ತು ವಿಧಾನ ಪರಿಷತ್ತಿನ ಸದಸ್ಯರ ಮನವೊಲಿಸಲಿಕ್ಕೆ ಪ್ರಯತ್ನ ಮಾಡಿದರು. ಕೆಲ ಸಮಯ ಪರಿಸ್ಥಿತಿ ತಿಳಿಯಾಯಿತು. ಸಭೆಯನ್ನು ಮುಂದೂಡಿದರು. ನಂತರ ಅರ್ಧ ಗಂಟೆ ನಂತರ ಸಭೆಯ ಯಥಾವತ್ತಾಗಿ ನಡೆಯಿತು. ಈ ರೀತಿಯಾಗಿ ಜನಪ್ರತಿನಿಧಿಗಳು ತುಂಬಿದ ಸಭೆಯಲ್ಲಿ ಒಂದು ಜಿಲ್ಲೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಯಾವ ರೀತಿ ಬಡಿದಾಡ್ಕೊಳ್ಳೋದು, ಒಂದು ರೀತಿಯ ಅಸಂವಿಧಾನಿಕ ಪದನ ಬಳಸುವಂತಕ್ಕಂಥ ಕೆಲಸಕ್ಕೆ ಮುಂದಾಗ್ತಿರೋದು ಸಾಕಷ್ಟು ಸಾರ್ವಜನಿಕ ಚರ್ಚೆಗೆ ಗ್ರಾಸ ಆಗ್ತಿರೋದು. ಕೆಲವು ಅನಿವಾರ್ಯ ಕಾರಣದಿಂದ ಬಹಳಷ್ಟು ಜನ ತಮ್ಮ ಸಮಸ್ಯೆಗಳು ಇಟ್ಕೊಂಡು ಇವತ್ತು ನನ್ನ ಹತ್ರ ಬಂದಿದ್ದಕ್ಕಾಗಿ ನನಗೆ ಸಭೆಗೆ ಬರಲಿಕ್ಕೆ ವಿಳಂಬ ಆಗಿದೆ. ಅನೇಕ ವಿಷಯಗಳು ಈಗಾಗಲೇ ಚರ್ಚೆ ಮಾಡಿದ್ದೇವೆ. ಅರ್ಧ ಚರ್ಚೆ ಮಾಡಿ ಈಗ ಮತ್ತೆ ಮುಂದೆ ಬೇರೆ ಕಾರ್ಯಕ್ರಮ ಇದೆ ಅಂತ ಹೇಳಿ ಮುಂದೂಡಿ ಒಂದು ವಾರ ಒಳಗಾಗಿ ಇನ್ನೊಂದು ಸಭೆ ಮಾಡಿ ವಿಸ್ತೃತವಾಗಿ ಚರ್ಚೆ ಮಾಡ್ತೇವೆ. ನನ್ನ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳಿಗೆ ನನ್ನ ವಿನಂತಿ ಇದೆ, ತಾವೆಲ್ಲರೂ ಇವತ್ತು ಗೌರವಯುತವಾಗಿ ಸಹೋದರತ್ವ ಮತ್ತು ಸಾಮರಸ್ಯದಿಂದ ಈ ಜಿಲ್ಲೆಯ ಅಭಿವೃದ್ಧಿಗಾಗಿ ನಾವೆಲ್ಲ ಶ್ರಮ ಮಾಡಬೇಕಾಗ್ತದೆ. ಯಾವುದೇ ವೈಯಕ್ತಿಕ ಅಸೂಯೆ ದ್ವೇಷಗಳಿಗೆ ಅವಕಾಶ ಕೊಡದೆ ನಾವೆಲ್ಲರೂ ಒಗ್ಗಟ್ಟಾಗಿ ಜಿಲ್ಲೆಯ ಅಭಿವೃದ್ಧಿಗಾಗಿ ದುಡಿಯೋಣ. ಪ್ರತಿಯೊಬ್ಬರು ಶಾಂತಿ ಕಾಪಾಡಬೇಕು ಮತ್ತು ಪ್ರತಿಯೊಬ್ಬರು ಕಾನೂನು ಸುವ್ಯವಸ್ಥೆ ಯಾವುದೇ ರೀತಿಯ ಧಕ್ಕೆ ಆಗದ ರೀತಿಯಲ್ಲಿ ನೋಡಿಕೊಳ್ಳಬೇಕು ಅಂತ ಹೇಳಿ ಇವತ್ತು ಎರಡೂ ಕಡೆಯವರಿಗೆ ನಾನು ವಿನಂತಿಯನ್ನು ಮಾಡುತ್ತೇನೆ. ನನಗೂ ಗೊತ್ತಿಲ್ಲ ವಿಚಾರ ಏನಿದೆ ನೋಡಿ. ಈಗ ನನಗೂ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ. ಮಾಹಿತಿ ತಗೊಂಡು ಹೇಳ್ತೇನೆ. ನಾನು ಈಗಾಗಲೇ ಹೇಳಿದ್ದೇನೆ, ಅತ್ಯಂತ ದುರದೃಷ್ಟಕರವಾದಂಥ ಒಂದು ಘಟನೆ. ಓಕೆ, ಅದಕ್ಕೆ ಇದು ಈ ರೀತಿ ಆಗದ ರೀತಿಯಲ್ಲಿ ನೋಡಿಕೊಳ್ಳಿಕ್ಕೆ ಎಲ್ಲರ ಜೊತೆಲಿ ಮಾತಾಡಿದ್ದೇನೆ. ಬಾಡಿಗೆ ಹೋಗಿದ್ದ ನಮ್ಮ ಸಮುದಾಯ ಭವನ ಅಡಿಗಲ್ಲ ಸಮಾರಂಭ ಇಕ್ಕಿದ್ದೆ. ಮಂತ್ರಿಯವರು ಒಂದಕ್ಕೆ ಬರ್ತಾರಂತ ಗಮನಕ್ಕೆ ಬಂದಿತ್ತು. ಅದಕ್ಕೆ ನಾನು ಅಲಕಡೆ ಹೋಗಿದ್ದೆ. ಹೋಗಿ ಬರೋಷ್ಟರಲ್ಲಿ ಇದು ಚರ್ಚೆ ಆಗಿದೆ ಅಂತ ಅದ್ರ ಮಾಹಿತಿ ತಿಳ್ಕೊತಾ ಇದ್ದೀನಿ ಸಿದ್ದೂರ್ ರೀತಿ. ಯಾಕಂದ್ರೆ ಅದರಲ್ಲೇ ಒತ್ತಡದಲ್ಲಿದ್ರು. ಅದ್ರ ಜೊತೆ ಡಿಸ್ಕಸ್ ಮಾಡಿ ನಿಮ್ಗೆ ಹೇಳ್ತೀನಿ. ಯಾಕಂದ್ರೆ ಕರೆಕ್ಟ್ ಆಗ್ಬೇಕು. ಜನರ ಬಗ್ಗೆ ಸಮಸ್ಯೆಯನ್ನ ಮಾಡ್ಬೇಕಾದ್ರೆ ಅವರೇ ಸಮಸ್ಯೆ ಕ್ರಿಯೇಟ್ ಮಾಡ್ತಾರೆ ಸಭೆಯಲ್ಲಿ. ಅದನ್ನ ಮುಂದಿನ ಸಭೆಯಲ್ಲಿ ಎಲ್ಲರೂ ಎಲ್ಲ ಜನಪ್ರತಿನಿಧಿಗಳು ಕೂತು ಸಾಲ್ವ್ ಮಾಡಿ ಮತ್ತೆ ಮುಂದೆ ಅಭಿವೃದ್ಧಿ ಕಾರ್ಯದಲ್ಲಿ ಎಲ್ಲರೂ ಕೈ ಜೋಡಿಸಿ ಕೆಲಸ ಮಾಡ್ತೇವೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಿಜೆಪಿ ಶಾಸಕರ ಮೇಲೆ ಯಾರದೇ ಒಂದು ಶಾಸಕ ಮೇಲೆ ಆಗೋದು, ಶಾಸಕ ಚುನಾಯಿತ ಪ್ರತಿನಿಧಿಗಳು ಇರ್ತಾರೆ, ಅವ್ರ ಮೇಲೆ ಯಾರ ಮೇಲೆ ಬಿ ಅಟ್ಯಾಕ್ ಆಗೋದು ತಪ್ಪು. ಎಲ್ಲರೂ ಕೂತು ಜಿಲ್ಲೆ ಅಭಿವೃದ್ಧಿಗೋಸ್ಕರ ಎಲ್ಲರೂ ನಾವು ಕೆಲಸ ಮಾಡಬೇಕು. ಅದಕ್ಕೆ ಅವ್ರ ಜೊತೆ ಉಸ್ತುವಾರಿ ಸಚಿವರು ಕರೆದವ್ರು ಹೋಗ್ತಾ ಇದ್ದೀನಿ. ಅದು ಮತ್ತೆ ಇವ್ರು ಸಿದ್ದೂರ್ ಜೊತೆ ಚರ್ಚೆ ಮಾಡಿ ಮುಂದಿನ ದಿನದಲ್ಲಿ ಏನಾಗಿದೆ ಒಳಗೆ ನಾ ಇದ್ದಿಲ್ಲ, ಲೇಟ್ ಮಾಡಿ ಬಂದ. ನಾನು ಚಿಟ್ಟವಾಡಿಗೆ ಹೋಗಿದ್ದ. ಅದಕ್ಕೆ ಸ್ವಲ್ಪ ನನ್ನಿಂದ ಲೇಟ್ ಆಯ್ತು ಬರ್ಲಿಕ್ಕೆ. ಅಂದ್ರೆ ಎಷ್ಟು ಜಲ್ದಿ ಸ್ಟಾರ್ಟ್ ಆಗ್ತಾ ಗೊತ್ತಿದ್ದಿಲ್ಲ. ಬಳ್ಳಾರಿದಾಗ ಜನರ ದಂಡಿಮ ಆಯ್ತು, ಇಲ್ಲಿ ಸಿದ್ದು ಪಟೇಲ್ ಆಯ್ತು. ಏನ್ ನಡೆದ ಸರ್ ಸರ್ಕಾರ ಇದು ಗುಂಡಾ ಸರ್ಕಾರ? ಬಿಜೆಪಿ ಶಾಸಕರಿಗೆ ಪ್ರೊಟೆಕ್ಟ್ ಇಲ್ವಾ ಅಂತ. ಬಿಜೆಪಿ ಶಾಸಕರಿಗೆ ನೀವು ನಿನ್ನೆ ಜನಾರ್ದನ್ ರೆಡ್ಡಿ ಅವ್ರು ನೋಡಿದ್ರಿ. ಆದಷ್ಟು ಯಾಕಂದ್ರೆ ಎಲ್ಲ ನಮ್ಮ ಜಿಲ್ಲೆಯಲ್ಲಿ ಸುಚಿತವಾಗಿ ಎಲ್ಲ ನಡೀತಾ ಇತ್ತು. ಈ ಕೆಲವೊಂದು ವಿಷಯಗಳದಾಗ ಹುಬ್ನವಾದ ವಿಷಯದ ಕೆಲವು ಗೊಂದಲಗಳು ಆಗ್ತಾ ಇದೆ. ಮೊನ್ನೆ ಕೂಡ ಚಿಡುಗುಪ್ಪದಲ್ಲಿ ಶಾಸಕರದು ಗುದ್ಲಿ ಪೂಜೆ ಆಗಿತ್ತಂತ ನನ್ನ ಮಾಧ್ಯಮದಲ್ಲ ಅವರು ಕೂಡ ನನ್ನ ಎದುರು ಪ್ರಸ್ತಾಪ ಮಾಡಿದ್ರು. ಈ ಥರ ಎಲ್ಲ ಕುಂತು ಜಿಲ್ಲಾಡಳಿತ, ಜಿಲ್ಲಾ ಉಸ್ತುವಾರಿ ಎಲ್ಲರೂ ನಮ್ಮ ಎಲ್ಲ ಶಾಸಕರು ಕುಂತು ಜಿಲ್ಲೆ ಅಭಿವೃದ್ಧಿ ಕಡೆ ನಾವೆಲ್ಲರೂ ಗಮನ ಹರಿಸಬೇಕು. ಅದು ಏನೇನು ವ್ಯತ್ಯಾಸಗಳಾಗ್ಯಾವ ಅದನ್ನು ಶೀಘ್ರವಾಗಿ ನಾವು ಪೂರ್ತಿ ಮಾಡ್ತೇವೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರೇನು
ಯಾರದೇ ಶಾಸಕರ ಮೇಲೆ ಯಾರದೇ ದಬ್ಬಾಳಿಕೆ ಆಗಬಾರ್ದು. ಎಲ್ಲರೂ ಜನಪ್ರತಿನಿಧಿಗಳು ಜನರ ನಮ್ಗೆ ನೋಡ್ತಾ ಇದ್ದಾರೆ ಅಂತ ಹೇಳಕ್ಕೆ ಇಷ್ಟ.